ಹಾಯ್ ಹಲೋ ನಮಸ್ಕಾರ. ನಾನು ಸತೀಶ್ ದೊಡ್ಡಮನೆ. ಸ್ನೇಹಿತರೆ, ಇವತ್ತು ಮುಖ್ಯವಾಗಿ ನಾನು ಒಂದೆರಡು ವಿಚಾರಗಳನ್ನು ತಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ನಾವು ಯಾವುದೇ ಕ್ಷೇತ್ರದಲ್ಲಾದರೂ ಆಗಿರ್ಬೋದು, ಯಶಸ್ಸನ್ನು ಕಾಣಬೇಕು ಅಂದರೆ ನಮ್ಮ ಮಾತುಗಾರಿಕೆ ಹಾಗೂ ಬರವಣಿಗೆ ಇದೆರಡೂ ಕೂಡ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ. ಅಂದರೆ ನಾವು ಯಾವತ್ತೂ ಕೂಡ ಒಂದು ಬರವಣಿಗೆಯನ್ನು ಹವ್ಯಾಸವನ್ನಾಗಿ ರೂಢಿಸ್ಕೊಂಡಿರೋದಿಲ್ಲ. ಹಿಂದೆ ಒಂದು ಕಾಲ ಇತ್ತು, ಯಾರಿಗಾದರೂ ನಮ್ಮ ಮನಸ್ಸಿನ ಭಾವನೆಗಳನ್ನು ವ್ಯಕ್ತಪಡಿಸಬೇಕು ಅಂದರೆ ಪತ್ರದ ಮುಖಾಂತರ ಬರೀತಾ ಇದ್ವಿ. ಮತ್ತು ನಮ್ಮ ಒಂದು ವಿದ್ಯಾಭ್ಯಾಸದ ಸಮಯದಲ್ಲಿ ಕೂಡ ನಾವು ಬರೆಯೋದನ್ನು ಅಭ್ಯಾಸ ಮಾಡ್ತಾ ಇದ್ವಿ. ಬಟ್ ಇತ್ತೀಚೆಗೆ ಅದನ್ನು ಎಲ್ಲರೂ ಮರ್ತಿದ್ದಾರೆ. ಪೆನ್ನು ಹಿಡಿದು ಬರೆಯುವ ಪ್ರಯತ್ನನೇ ಮಾಡೋದಿಲ್ಲ. ನಾನು ಕೂಡ ಯಾವತ್ತೂ ಕೂಡ ಒಬ್ಬ ಬರಹಗಾರನಾಗಿ ರೂಪುಗೊಳ್ತೀನಿ ಅಂತ ಕನಸಿನಲ್ಲೂ ಕೂಡ ಅಂದುಕೊಂಡಿರಲಿಲ್ಲ. ಈ ಒಂದು ಮುಖಪುಟದಲ್ಲಿ ಕೆಲವು ವರ್ಷಗಳ ಹಿಂದೆ ಬೇರೊಬ್ಬರ ಕವಿತೆಗಳನ್ನು, ಅವರ ಪೋಸ್ಟ್ಗಳನ್ನು ನೋಡಿ ನನ್ನ ಮನಸ್ಸಿನ ಅಭಿಪ್ರಾಯಗಳನ್ನು ಬರೆಯಲು ಪ್ರಾರಂಭಿಸಿದೆ. ಆ ಸಣ್ಣ ಸಣ್ಣ ಅಭಿಪ್ರಾಯಗಳನ್ನು ಬರೀತಾ ನಿಧಾನಕ್ಕೆ ಹೆಚ್ಚು ಬರೆಯೋದಕ್ಕೆ ಪ್ರಾರಂಭಿಸಿದೆ. ಕತೆಗಳನ್ನು, ಕವಿತೆಗಳನ್ನು ಕೂಡ ಬರೆಯೋದಕ್ಕೆ ನಾನು ಪ್ರಾರಂಭಿಸಿದೆ. ನನ್ನನ್ನು ಒಬ್ಬ ಒಳ್ಳೆಯ ವಿಮರ್ಶಕನನ್ನಾಗಿ ಕೂಡ ಈ ಒಂದು ಹವ್ಯಾಸ ಮಾಡ್ತು. ಅಂದರೆ ಈ ಒಂದು ಸಾಹಿತ್ಯದಲ್ಲಿ ನಾವು ಆಸಕ್ತಿಯನ್ನು ಹೆಚ್ಚು ತೋರಿಸಿದಾಗ ನಮಗೆ ಗೊತ್ತಿಲ್ಲದಿರ ನಮ್ಮ ಒಳಗಡೆ ಇರುವಂಥ ಒಂದು ಕೌಶಲ್ಯ ಹೊರಗಡೆ ಬರುತ್ತೆ. ಇವತ್ತು ಆ ಒಂದು ಬರವಣಿಗೆ ಕೌಶಲ್ಯ ಇದೆಯಲ್ಲ, ಅದು ನಮ್ಮ ಒಳ್ಳೆಯ ಮಾತುಗಾರಿಕೆಯನ್ನು ಕೂಡ ಕಲಿಸುತ್ತೆ. ನಮ್ಮಲ್ಲಿ ಒಳ್ಳೆಯ ವಿಚಾರಗಳು ಮನಸ್ಸಿನ ಒಳಗಡೆ ಇದ್ದರೆ ಅದು ಮಾತುಗಳ ರೂಪದಲ್ಲಿ ಇನ್ನೊಬ್ಬರಿಗೆ ಖಂಡಿತ ಅದು ಇಷ್ಟ ಆಗುವ ಹಾಗೆ ನಾವು ಮಾತಾಡೋದಕ್ಕೆ ಪ್ರಾರಂಭಿಸ್ತೇವೆ. ಸ್ನೇಹಿತರೆ, ಇವತ್ತು ನೀವು ಒಂದು ಮಾತುಗಾರಿಕೆ ಆಗಲಿ, ಬರವಣಿಗೆ ಆಗಲಿ ಕಲಿಯೋದಕ್ಕೆ ಅನೇಕ ವೇದಿಕೆಗಳಿವೆ. ಈ ಮುಖಪುಟದಲ್ಲೇ ಕೂಡ ಅನೇಕ ಹೆಸರಾಂತ ಕವಿಗಳ ಮಾತುಗಳನ್ನು ತಾವೆಲ್ಲ ಕೇಳ್ಬೋದು. ಅನೇಕ ಪುಸ್ತಕಗಳಿವೆ, ವಾರಪತ್ರಿಕೆಗಳಿವೆ, ದಿನಪತ್ರಿಕೆಗಳು. ಇವುಗಳನ್ನೆಲ್ಲ ಓದುವ ಹವ್ಯಾಸವನ್ನು ರೂಢಿಸ್ಕೊಳ್ಳಿ. ಹೆಚ್ಚು ಒಳ್ಳೆಯ ವಿಚಾರಗಳನ್ನು ನಿಮ್ಮ ಮನಸ್ಸಿನಲ್ಲಿ, ನೆನಪಿನಲ್ಲಿ ಇಟ್ಕೊಳ್ಬೇಕು ಅಂದರೆ ಪ್ರತಿನಿತ್ಯ ನಾವು 1 ಗಂಟೆ ಆದರೂ ಓದುವ ಹವ್ಯಾಸವನ್ನು ಇಟ್ಕೊಳ್ಬೇಕು. ಆಮೇಲೆ ನಮ್ಮ ಮನಸ್ಸಿನ ಭಾವನೆಗಳನ್ನು ಬೇರೆಯವ್ರ ಜೊತೆ ನೀವು ಹಂಚ್ಕೊಳ್ಳೋದಕ್ಕೆ ಬರೆಯುವ ಪ್ರಯತ್ನ ಮಾಡಬೇಕಾಗುತ್ತೆ. ನೀವು ಬರೀತಾ ನೀವು ಕೂಡ ನಾಳೆ ಒಬ್ಬ ಕವಿಯಾಗಿ, ಕವಿಯತ್ರಿಯಾಗಿ ಮಾರ್ಪಾಡಾಗ್ಬೋದು. ಈ ಒಂದು ಸಾಹಿತ್ಯ ಕ್ಷೇತ್ರದಲ್ಲಿ ತೋರಿಸುವ ಆಸಕ್ತಿ ನಿಮ್ಮ ವೈಯಕ್ತಿಕ ಬೆಳವಣಿಗೆಗೆ ಕೂಡ ಕಾರಣ ಆಗುತ್ತೆ ಅನ್ನೋ ಒಂದು ನಂಬಿಕೆ ನನ್ನದು. ಖಂಡಿತ ನೀವೆಲ್ಲ ಹಿಂದೆ ನಿಮ್ಮ ಒಂದು ಹವ್ಯಾಸದಲ್ಲಿ ಇದನ್ನು ಕೂಡ ಸೇರಿಸಿಕೊಂಡು ಮಾತನಾಡುವ ಹಾಗೂ ಬರೆಯುವ ಕಲೆಯನ್ನು ಮೈಗೂಡಿಸ್ಕೊಳ್ತೀರಾ ಅನ್ನೋ ಒಂದು ನಂಬಿಕೆಯಿಂದ ಇವತ್ತು ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಾವೆಲ್ಲ ಮತ್ತೆ ಈ ರೀತಿಯಾಗಿ ಭೇಟಿ ಆಗ್ತಾ ಇರೋಣ. ನೀವು ನಿಮ್ಮ ಪ್ರತಿಕ್ರಿಯೆ ಮುಖಾಂತರ ನಿಮಗೆ ಇಷ್ಟ ಆದರೆ ಬರೀರಿ. ನನ್ನ ವಿಡಿಯೋಗಳನ್ನು ಕೂಡ ಲೈಕ್ ಮಾಡಿ. ನೀವಿನ್ನೂ ನನ್ನ ಒಂದು ಸತೀಶ್ ದೊಡ್ಡಮನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಅಂತ ನಿಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆಯನ್ನು ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಶುಭ ಸಂಜೆ.